ಹಾಯ್ ನನ್ನ ಲಟ್ಟು ಫ್ಯಾಮಿಲಿ, ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ಇವತ್ತಿನ ವಿಡಿಯೋ ಏನು ಹೇಳಕತ್ತ ಅಕ್ಕ ಅಂತಿರಬೇಕು. ಇವತ್ತಿನ ವಿಡಿಯೋ ಎಲ್ಲರಿಗೂ ಇಡೀ ಕರ್ನಾಟಕ ಇಷ್ಟ ಆಗುವಂಥ ನೋಡಿ ತುಂಬಾ ಖುಷಿ ಆಕತ್ತೈತ್ರಿ. ಆ ಖುಷಿಗೆ ತಡ್ಕೊಳಕ್ಕೆ ಆಗವಲ್ಲ. ಆಲ್ಮೋಸ್ಟು ಇವಾಗ ವಿಡಿಯೋ ಬಂದು 60 ತಾಸು ಆಯ್ತು ನೋಡಿ. ನಾನು ಕೂಡ ಅಲ್ಲಿ ವಿಡಿಯೋ ನೋಡಿ ನನಗೆ ಗೊತ್ತಾಗಿದ್ದು. ಎಲ್ಲರೂ ಆಲ್ಮೋಸ್ಟ್ ನಂಬರ್ ಕೊಡಿ ನೋಡ್ರಿ. ನಾನು ಹೇಳೋದೇನಂದ್ರೆ, ಹೆಣ್ಣು ಪಾಪ ಹುಟ್ಟಿದ್ರೆ ಭಾಳ ಒಂಥರ ನೋಡೋದು, ಗಂಡು ಪಾಪ ಹುಟ್ಟಿದ್ರೆ ಫುಲ್ ಖುಷಿ ಪಡೋದು, ಎಂಜಾಯ್ ಮಾಡೋದು. ಅಂಥ ಕಾಲ ಹೋಗಿ ಹೆಣ್ಣಿಗೂ ಒಂದು ಗೌರವ ಸ್ಥಾನ ಸಿಕ್ಕೈತೆ ಅಂದ್ರೆ ಇವಾಗ ಲಗ್ನ ಮಾಡ್ಕೊಳಕ್ಕೆ ಹೆಣ್ಣೆ ಸಿಗ್ತಾಯಿಲ್ಲ. ಅದಕ್ಕೆ ಹೆಣ್ಣು ಮಗಳಾಗಿರ್ತಾಳೆ, ತಾಯಿಯಾಗಿರ್ತಾಳೆ, ಹೆಂಡತಿಯಾಗಿರ್ತಾಳೆ. ಹೆಣ್ಣು ಪ್ರತಿಯೊಂದು ಹೆಣ್ಣು ಬೇಕೇ ಬೇಕು ಸ್ನೇಹಿತರೆ. ಒಂದು ಬರೀ ಗಂಡು ಹುಟ್ಟಿದ್ರು ಖುಷಿ ಪಡಬಾರ್ದು, ಬರೀ ಹೆಣ್ಣು ಹುಟ್ಟಿದ್ರು ಖುಷಿ ಪಡಬಾರ್ದು. ಎರಡು ಸಮನಾಗಿರಬೇಕು. ಗಂಡಾದರೂ ಮಕ್ಕಳೇ, ಹೆಣ್ಣಾದರೂ ಮಕ್ಕಳೇ. ಇವಾಗಿನ ಕಾಲಕ್ಕೆ ಅವಾಗಿತ್ತು ರೀ. ಗಂಡು ಮಕ್ಳಿದ್ರೆ ಹೆಣ್ಮಕ್ಳು 4 ಜನ ಇರೋರು, ಗಂಡು ಮಗ ಒಬ್ಬ ಇರ. ಈಗ ಗಂಡು ಮಗು ಸಾಲಿ ಕಳಿಸ್ಬೇಕಪ್ಪ, ಹೆಣ್ಮಕ್ಳನ್ನ ಕೊಟ್ಟ ಮನೆಗೆ ಹೋಗ್ಬಿಡ್ತಾರೆ. ಈ ಥರ ಭಾವನೆ ಇತ್ತು ಮೊದಲ. ಇವಾಗಿಲ್ರಿ. ಹೆಣ್ಣು ಕಲಿಬೇಕು, ಗಂಡು ಕಲಿಬೇಕು. ಹೆಣ್ಣೊಂದು ಕಲಿತಾರೆ, ಸಾಲಿ ಒಂದು ತೆರೆದಂತೆ ಅಂತ. ಇವತ್ತ ಸಾಯಿ ಅನ್ನೋಗೂ ಒಂದು ಹೆಣ್ಣು ಪಾಪ ಆತಲ್ಲ. ಸಾಯಿ ಅನ್ನೋ ಮುಖದ ಖುಷಿ ನೋಡಕ್ಕೇ ಒಂಥರ ಖುಷಿ ನೋಡಿ. ಆ ವಿಡಿಯೋ ನೋಡಿ ಯಾರು ಮಿಸ್ ಮಾಡ್ಕೋಬೇಡ್ರಿ. ಸುನಿತಾ ಹೆರಿಗೆ ಆಯಿತು ಅಂತ ವಿಡಿಯೋ ಬಂದೈತೆ. ಆ ವಿಡಿಯೋ ನೋಡಿ ನಿಮ್ಮ ಮಾತ್ರ ಫುಲ್ ಎಷ್ಟೋ ಜನಕ್ಕೆ ಹೆಣ್ಣು ಅದು ಬೇಜಾರು ಮಾಡ್ಕೊಂಡ್ರಿ. ಆ ವಿಡಿಯೋ ನೋಡಿ ಖುಷಿ ಆಗಬೇಕು. ಹೆಣ್ಣು ಅಂದ್ರೆ ಏನಂತ ತಿಳ್ಕೊಂಡ್ರಿ, ಒಂದು ಮಹಾಲಕ್ಷ್ಮಿ ರೀ. ಮನೆಗೆ ಮಹಾಲಕ್ಷ್ಮಿ ಬಂದಾಗ ಮನೆಯ ದೇವರು ಕೃಪೆಯಿಂದ ಹೆಣ್ಣೊಂದು ಹುಟ್ಟಬೇಕಂದ್ರೆ 7 ಜನ್ಮ ಪುಣ್ಯ ಮಾಡಿರ್ಬೇಕಂತ್ರಿ. ಫಸ್ಟಿಗೆ ಹೆಣ್ಣು ನಡಿಬೇಕಂದ್ರೆ ಮತ್ತು ಚೊರ್ಚಲ ಮರ್ಚಲ ಮಕ್ಕಳು ಗಂಡ ಆಗ್ಬೇಕಂದ್ರೆ 7 ಕೋಟಿ ಪುಣ್ಯ ಮಾಡಿರ್ಬೇಕಂತ. ಆ ಎಡ್ಡು ಐತಿ ನೋಡ್ರಿ. ಹೆಣ್ಣಿಗೂ ಅಷ್ಟು ಹಂಗೆ. ಯಾಕಂದ್ರೆ ಚುರ್ಚಲ ಮಸಲ ಗಂಡಾದ್ರೆ 7 ಕೋಟಿ ಪುಣ್ಯ ಮಾಡಿರ್ಬೇಕು. ಫಸ್ಟಿಗೆ ಹೆಣ್ಣು ಹುಟ್ಟಬೇಕಂದ್ರೆ 7 ಕೋಟಿ ಪುಣ್ಯ ಮಾಡಿರ್ಬೇಕಂತ ಸುಮ್ಮನೆ ಅಂದಿಲ್ಲ. ಯಾವ ಎಡ್ಡು ಸಮ ಅಂತ ಹೇಳ್ಯಾರ ಅವರು. ಗಂಡು ಹೆಣ್ಣು ಸಮನೇ ಆಗಿರೋದು. ನಾವು ಸುಮ್ಮನೆ ಗಂಡು ಹೆಣ್ಣು ಬೇಜಾರು ಮಾಡ್ಕೊಂಡು ಹೆಣ್ಣು ಪಾಪ. ನಾನು ಕೂಡ ಫಸ್ಟಿಗೆ ಶ್ರವಣಿ ಹೆಣ್ಣಾದಾಗ ತುಂಬ ಖುಷಿಪಟ್ಟೆ. ಆದ್ರೆ ಇನ್ನೊಂದು ಕಡೆ ಅನಿಸ್ತು, ಗಂಡು ಹಾಲಿಲ್ಲ ನೋಡಪ್ಪ. ಅದು ಅನಿಸುತ್ತೆ ರೀ, ಸಹಜ ಅದು. ಖುಷಿನೂ ಇರುತ್ತೆ ಹೆಣ್ಣು ಪಾಪ ಆದಾಗ. ಆದ್ರೆ ನಮ್ಮ ಶ್ರವಣಿ ಮುದ್ದಾಗಿ ಮಸ್ತಿದ್ಲು ಸ್ನೇಹಿತರೆ. ಆದ್ರೆ ಹೆಣ್ಣು ಪಾಪ ಆಯ್ತು ಅಂದರು ಗಂಡು ಹಾಲಿಲ್ಲ ನೋಡ ಅಂತ ಇಷ್ಟು ಅನ್ಕೊಂಡು ಹೋಲ್ಬಿಡಪ್ಪ. ಎಲ್ಲಕ್ಕೂ ಜನ್ಮನಲ್ಲ. ಒಟ್ಟು ಒಬ್ರೊಬ್ರಿಗೆ ಮಕ್ಕಳಂದ್ರೆ ಮಕ್ಕಳೆಲ್ಲ ಮಕ್ಕಳು ಕೊಟ್ಟಾರ ದೇವರು ಸಾಕು ಅನಿಸಿ ಮತ್ತು ಶ್ರಾವಣಿ ತಂದು ಕೈಯಾಗ ಕೊಟ್ಟಾಗ ನೋಡಿ ತುಂಬ ಖುಷಿ ಆಯಿತು. ಯಾವುದಾರಲ್ಲಿ ಬಿಡಪ್ಪ ಮಸ್ತ್ ಅದ ಶ್ರಾವಣಿ ಅಂತಲ್ಲ, ಚಂದ ಐತೆ ಸಾಕು. ಆ ಕಡೆ ಏನಾದ್ರೂ ಆಗಲಿ ಅಂತ ಅನ್ಕೊಂಡೆ. ಆಕಿನೇ ಇವಾಗ ಎಷ್ಟು ನನಗೆ ಹೆಲ್ಪ್ ಮಾಡ್ತಾಯಿಲ್ಲ. ಗಂಡಿಗಿನ ಕಳ್ಳಿರಲ್ಲ ಸ್ನೇಹಿತರೆ, ಹೆಣ್ಣಿಗೆ ಭಾಳ ಕಳ್ಳಿರುತ್ತೆ. ಅದ್ರಾಗ ಗಂಡು ಮಕ್ಕಳು ತಾಯಿ ಮೇಲೆ ಪ್ರೀತಿ ಜಾಸ್ತಿ ಇರುತ್ತೆ, ಹೆಣ್ಮಕ್ಳು ತಂದೆ ಮೇಲೆ ಪ್ರೀತಿ ಜಾಸ್ತಿ ಇರುತ್ತೆ. ತಂದೆನೂ ಕೂಡ ಹೆಣ್ಮಕ್ಳ ಮೇಲೆ ಪ್ರೀತಿ ಜಾಸ್ತಿ ಇರುತ್ತೆ. ಅದು ಸಾಯಿ ಅನ್ನೋ ಮುಖದಾಗ ಇವಾಗೇ ಕಾಣಕತ್ತೈತೆ ನಮಗೆ. ನೀವು ಕೂಡ ಹೋಗಿ ನೋಡ್ಕೊರಿ, ಹೌದು ಅಲ್ಲ ಅಂತ ಕಮೆಂಟ್ ಮಾಡಿ ತಿಳಿಸ್ರಿ. ಯಾರೆಲ್ಲ ವಿಡಿಯೋ ನೋಡ್ರಿ ತಿಳಿಸ್ರಿ. ಅದೇ ಅಲ್ರಿ, ಹೆಣ್ಮಕ್ಳಿಗೆ ತಂದೆನೇ ಒಂದು ಹೀರೋ ಅಂತಾರಲ್ಲ, ಅದು ಸುಳ್ಳಲ್ಲ. ಹೆಣ್ಣಿಗೆ ತಂದೆನೇ ಒಂದು ಹೀರೋ ರೀ. ಅದೆಲ್ಲ ನಮಗೆ ತಂದೆ ಇರಲ್ಲ, ಅದು ಹೊಸ ಬೇಜಾರಾಯಿತು. ಅಂಕೇನಿಲ್ಲ. ಬರುವರಿ ಹುಟ್ಟು ಸಾವು, ಎಷ್ಟು ದಿನಕ್ಕೆ ಎಷ್ಟು ಹುಟ್ಟುತ್ತಾವೋ ಎಷ್ಟು ಸಾವ್ತಾವೋ. ಮತ್ತು ಜೀವನದಾಗ ಎಲ್ಲನೂ ಹುಟ್ಟುದಾದ್ರೆ ಸಾಯೋದು ಐತ್ರಿ. ಎರಡು ಸಮನಾಗಿ ಹೆಂಗೆ ಐತೆ ಹುಟ್ಟು ಸಾವು, ಹಂಗೆ ಹೆಣ್ಣು ಗಂಡು ಸಮನಾಗಿರ್ಬೇಕು ಸ್ನೇಹಿತರೆ. ಹಂಗಂದ್ರೆ ಚಂದ. ಇವಾಗ ಎಷ್ಟೋ ಜನ ನೋಡಿ ಹೆಣ್ಣು ಸಿಗ್ತಾ ಇಲ್ಲ ಅಂತ ಪ್ರತಿಯೊಂದು ಜನನೂ ಹೆಣ್ಣಿಗೋಸ್ಕರ ಆಡಾಡ್ತಾರೆ. ಮತ್ತು ಹೆಣ್ಣಿಗೇನೆ ರೊಕ್ಕ ತೆರು ಅವಾಗೆಲ್ಲ ಹಿಂದಕ್ಕೆ ತೆರು ಕೊಟ್ಟು ಲಗ್ನ ಮಾಡ್ಕೋತಿದ್ರಂತ ಹೆಣ್ಣು ಸಿಗ್ಲಾರ್ಕ. ಮತ್ತು ನಡ್ಬರ್ಕ್ ಹೋಗಿತ್ರಿ. ಈಗ ಮತ್ತು ಒಳ್ಳೆ ಹೆಣ್ಣಿಗೆ ಬಂಗಾರ ಹಾಕಿ 4 ತೊಲೆ 5 ತೊಲೆ ಬಂಗಾರ ಹಾಕಿ ಲಗ್ನ ಮಾಡ್ಕೊಳಕತ್ತಾರಿ. ಅವಾಗ ನಮ್ಮ ಮದುವೆಗೆ 10 ವರ್ಷದಿಂದ ಹೆಂಗಿದೆ ಅಂದ್ರೆ ನಾವೇ ಬಂಗಾರ ಕೊಡ್ಬೇಕ್ರಿ ತವ್ರ ಮನೆಯವ್ರೆ. ನನಗೂ 60,000 ರೂಪಾಯಿ 2 ತೊಲೆ ಬಂಗಾರ ಕೊಟ್ಟಾರೆ ಮದುವೆ ಮಾಡಿಕೊಡ್ಬೇಕಂದ್ರೆ. ಆ ಥರ ಹೆಣ್ಣವ್ರೇ ಗಂಡವ್ರಿಗೆ ಬಂಗಾರ ಕೊಟ್ಟು ಮಗಳು ಕೊಟ್ಟು ಲಗ್ನ ಮಾಡಿಕೊಡ್ತಿದ್ರು. ಇವಾಗ ಹಂಗಲ್ರಿ, ಗಂಡವ್ರೇ ಹೆಣ್ಣವ್ರಿಗೆ ಬಂಗಾರ ಕೊಟ್ಟು ಅವ್ರ ಮಗು ತೊಗೊಂಡು ಲಗ್ನ ಮಾಡ್ಕೊತಾರೆ. ನೀವು ನೋಡಿ ಕಾಲ ಎಷ್ಟು ಚೇಂಜ್ ಆಗೈತೆ ನೋಡಿ. 10 ವರ್ಷದಾಗಿದ್ದ ಕಾಲ ಇವಾಗಿಲ್ಲ. ಅದೇ ಸ್ನೇಹಿತರೆ, ಹೆಣ್ಣಿಗೆ ಅಷ್ಟೇ ಬೆಲೆ ಐತೆ ನೋಡಿ. ಅದಕ್ಕೆ ಪ್ರತಿಯೊಂದು ಭ್ರೂಣ ಆಸ್ತಿ ತಪ್ಪಿಸ್ಬೇಕ್ರಿ. ನಂಬರ್ ಕೊಡ್ರಿ ಅಂತ ನನ್ನ ತಾಕ ಮಾತ್ರ ನಂಬರ್ ಇಲ್ಲ. ಯಾರ್ದು ಏನು ಅಕ್ಕ ಹಂಗೆ ಮಾತಾಡಕತ್ತಾಳ ಅಂತಿರಬೇಕು. ಸಾಯಿ ಅನ್ನ, ಪ್ರೇಮು ಅನ್ನ, ದೀಪಾ ಸಿಸ್ಟರು, ಸುನಿತಾ ಸಿಸ್ಟರ್ ನೋಡಿ ಅವ್ರ ಬಗ್ಗೆ ನಾ ಮಾತಾಡೋದು. ಎಷ್ಟೋ ಮಂದಿ ಸಾಯಿ ಅನ್ನೋ ನಂಬರ್ ಕೊಡ್ರಿ, ದೀಪಾ ಸಿಸ್ಟರ್ ನಂಬರ್ ಕೊಡ್ರಿ ಅಂತ ಕೇಳ್ತಿರ್ತೀರಿ. ನಾನು ಅವ್ರ ನಂಬರ್ ಇಸ್ಕೊಂಡಿಲ್ಲ ರೀ. ಅವ್ರ ಮನೆಗೆ ಹೋಗಿನ ಕರೆ ನಂಬರ್ ಇಸ್ಕೊಂಡಿಲ್ಲ. ಆದರೆ ಇವತ್ತು ಸುನಿತಾ ಸಿಸ್ಟರ್ ಡಿಲಿವರಿ ಆಯ್ತು ನೋಡಿ ಸ್ನೇಹಿತರೆ. ತುಂಬಾ ಖುಷಿ ಆಗತೈತಿ. ಅವ್ರ ವಿಡಿಯೋದಾಗ ಮಾತ್ರ ಎಲ್ಲ ನೋಡಿರ್ತೀರಿ.
ಯಾವ ಪಾಪ ಆಯ್ತು ಏನೋ ಗೊತ್ತಿರ್ತೈತೆ. ನಂದು ಖುಷಿ ಇರಲಿ ಅಂತೇಳಿ ನಾನು ನಿಮ್ಗೂ ಹಂಚ್ಕೊಳಕತ್ತೀನಿ. ನಾನು ಕೂಡ ಹೋಗಿ ಬರ್ಬೇಕಂತ ಐತ್ರಿ. ನೋಡೋಣ್ರಿ, ಹೋಗೋದಾರ ಹೋಗ್ತೀನಿ. ಮತ್ತು ಸ್ವಂತ ಸಿಸ್ಟರು ತವ್ರ ಮನೆಗೆ ಹೋದ್ರಂದ್ರೆ ಅಲ್ಲಿ ಹೋಗೋಕ್ಕಾಗಲ್ರಿ, ಅದು ಹೊಲ್ಲಾಗ ಅದಾರ, ಅವ್ರು ಎಲ್ಲೆಲ್ಲೋ ಅದಾರ ಗೊತ್ತಿಲ್ಲ. ಒಟ್ಟು ಹೋಗಿ ಪಾಪಗೊಂದು ಭೇಟಿಯಾಗಿ ಬರ್ಬೇಕು ಅನ್ನೋದೈತೆ. ಆರ ಹುಟ್ಟಿದಾಗ ಹೋಗಿದ್ದೀನಿ ರೀ ಮನೆಗೆ. ದೀಪಾ ಸಿಸ್ಟರ್ ಮನೆ, ಸುಂತಾ ಸಿಸ್ಟರ್ ಮನೆ ಎರಡು ಒಂದೇ ಕಡೆ ಇದ್ದು. ಇದು ಸಾರಿ, ದೀಪಾ ಸಿಸ್ಟರ್ ಮನೆ, ಪ್ರೇಮು ಅನ್ನೋರ ಮನೆ ಎರಡು ಒಂದೇ ಕಡೆ ಇದ್ದು. ಹಿಂಗಾಗಿ ಅಲ್ಲಿಗೆ ಹೋದ್ರೆ ಎರಡು ಮನೆ ಮೀಟ್ ಆಗ್ತೈತೆ. ದೀಪಾ ಸಿಸ್ಟರ್ ಮೀಟ್ ಆಗ್ಬೋದು, ಪ್ರೇಮ ಅನ್ನೋ ಮೀಟ್ ಆಗ್ಬೋದು. ಇವಾಗ ಸಾಯಿ ಅನ್ನೋದು ಹಂಗಲ್ರಿ, ಸುಂತಾ ಸಿಸ್ಟರ್ ಊರು ಉಲ್ಲೂರು ತಾಕ ಹೊಲ್ದಾಗ ಅದಾರಿ ಅವರು. ಹಿಂಗಾಗಿ ಅಲ್ಲಿಗೆ ಹೋಗೋಕ್ಕಾಗಲ್ಲ ಹಂಗೆ. ಅದಕ್ಕಂತ ಇಲ್ಲಿ ದವಾಖಾನಿಗೆ ಹೋಗಿ ಬರ್ಬೇಕಲ್ಲ. ಏನು 2.5 ಕಿಲೋಮೀಟ್ರ್ ನೋಡಿ ಅವ್ರು ಇರೋದು, ನಾನು ಇರೋದಕ್ಕೆ 2.5 ಕಿಲೋಮೀಟ್ರ್. ಕೈಯಾಗ ಗಾಡಿ ಇತ್ತಂಗೆ ಬರ್ರಂಗೆ ಹೋಗ್ಬಿಡ್ಬೇಕಾಗಿತ್ತು. ನಾನು ಬಸ್ಸಿಗೆ ಹೋಗ್ತೀನಿ ರೀ. ನೀವತ್ತು ವಿಡಿಯೋ ಈಗ 6 ತಾಸಕ್ಕೆ ಬಂದು ನಾಳೆಗೆ ಇನ್ನೇ ಆಗಿರ್ಬೇಕು ಡಿಲೆವರಿ. ತುಂಬ ಖುಷಿ ಆಕತ್ತೈತೆ ಸ್ನೇಹಿತರೆ. ನಿಜವಾಗ್ಲೂ ನಾ ಅವ್ರವ್ ನೋಡಕ್ಕೆ ಹೋದಾಗ ಅಂದಿದ್ದೆ, ಮಾತಾಡಿ ಮಾತಾಡಿ ಬಿಡ್ರಿ. ನಾನು ಇದು ಸಾಯಿ ಅನ್ನ ನಿನಗೆ ಬರೋ ವರ್ಷ ಅನ್ನಕ್ಲೆ ಏನು ಪಾಪ ಹುಟ್ಲಿ, ಆರವ್ ಅದಾನಲ್ಲ ಏನು ಪಾಪ ಒಂದು ಹುಟ್ಲಿ. ಮಹಾಲಕ್ಷ್ಮಿ ಮನೆಗೆ ಮಹಾಲಕ್ಷ್ಮಿ ಬರೋದು ತುಂಬ ಒಳ್ಳೇದ್ರಿ ನೋಡಿ. ಅದೇ ಥರ ಏನು ಪಾಪನೇ ಹುಟ್ಟಿದ್ದು ಸಾಯಿ ಅನ್ನಾಗ ಆರವ ಆಡ್ಸಕ್ಕೆ ವಿಡಿಯೋದ ನೋಡಿ. ತುಂಬ ಖುಷಿ ಆಯಿತು. ಎಲ್ಲರೂ ಫುಲ್ ಖುಷಿಯಾಗಿದ್ರು. ಎಲ್ಲರೂ ಕಮೆಂಟ್ ನೋಡಿದೆ, ಎಷ್ಟು ಚಂದ ಕಮೆಂಟ್ ಹಾಕಿರಿ ಮಹಾಲಕ್ಷ್ಮಿ ಹುಟ್ಟು ಬಂದ. ಆದರೆ ನಾನು ಆ್ಯಕ್ಚುಲಿ ಯಾವ ವಿಡಿಯೋಕ್ಕೂ ಕಮೆಂಟ್ಗಳು ಹೋದಲ್ಲ, ನಾನು ಕಮೆಂಟು ಹಾಕಕ್ಕೆ ಹೋಗಲ್ಲ. ಪ್ರತಿಯೊಂದು ಸಾಯಿ ಅನ್ನೊಂದಾಯ್ತು, ಪ್ರೇಮ ಅನ್ನೊಂದಾಯ್ತು ವಿಡಿಯೋ ಮಿಸ್ ಮಾಡೋಕೆ ಹೋಗಲ್ಲ ನಾನು. ಆದರೆ ಕಮೆಂಟ್ ಹಾಕಿರಲ್ಲ. ಕಮೆಂಟ್ ಯಾಕೆ ಹಾಕಲ್ಲ ಅಂದ್ರೆ ನನ್ನ ಮಿಸ್ಟೇಕ್ ಆಗಿ ಸ್ನೇಹಿತರೆ. ಹಿಂಗಾಗಿ ನಾನು ಕಮೆಂಟ್ ಹಾಕಕ್ಕೆ ಹೋಗಲ್ಲ. ನಾನು ಏನೋ ಬರೆಯೋಕೆ ಹೋಗಿ ಏನೋ ಆಗಿ ತಪ್ಪಾಗಬಾರ್ದು. ಅದಕ್ಕೆ ಅಂತ ನೀವೆಲ್ಲರೂ ಕೇಳ್ತೀರಿ. ಈಗ ಸುಂತಾ ಸಿಸ್ಟರ್ ನಮ್ಮ ಡಿಲೆವರಿ ಆಗೈತಂದ್ರೆ ಎಲ್ಲರೂ ಮಾಮೂಲಿ ಮಾತಾಡ್ಬೇಕಲ್ಲಪ್ಪ, ಹೆಂಗದಾರ ಆರಾಮದಾರ ಇಲ್ಲ ಅಂತ ಕೇಳಕ್ಕೆ ನಂಬರ್ ಕೇಳ್ತೀರಿ. ಅದಕ್ಕೆ ನಾನು ಮೊದಲೇ ಹೇಳಿ ನೋಡಿ, ನಾನು ಮಾತ್ರ ನಂಬರ್ ಇಸ್ಕೊಂಡಿಲ್ಲ ರೀ. ಯಾಕಂದ್ರೆ ನಾನು ಹೋಗಿದ್ದು ಆರವ್ ನೋಡಕ್ಕೆ ಹೋಗಿದ್ದೀನಿ ರೀ. ಆರವ್ ನೋಡಿ ಒಂದು ಹಂಗೆ ಕೊಟ್ಟಿಕೇರಿ ಬಂದೆ. ಅದೇ ಥರ ಈಗ ಅಮ್ಮ ಹುಟ್ಟ್ಯಾಲ, ಅಮ್ಮ ನೋಡಕ್ಕೆ ಹೋಗ್ಬೇಕಂತೀನಿ. ಏನಾಗುತ್ತೆ ನೋಡೋಣ ಸ್ನೇಹಿತರೆ. ನಾನು ಮಾತ್ರ ಅಲ್ಲಿಗೆ ಸುಂತಾ ಸಿಸ್ಟರ್ ತವ್ರ ಮನೆಗೆ ಹೋಗೋದಾಗಲ್ಲ. ಅದು ಹೊಲ್ಲಾಗ ಎಲ್ಲದಾರು ಏನೋ ಗೊತ್ತಾಗಲ್ಲ. ಮತ್ತು ಅವ್ರ ನಂಬರ್ನೂ ಇಲ್ಲ. ನಾನು ಆರವ್ ನೋಡೋಕೆ ಹೋದಾಗೂ ನಂಬರ್ ಇದಿಲ್ಲ. ಸರ್ಕಾರ ದವಾಖಾನಿಗೆ ಹೋಗೋರಾಗ ಅವ್ರ ಮನೆಗೆ ಹೋಗ್ಯಾರ ಅಂತಂದ್ರು. ಮತ್ತು ಮನೆಗೆ ಹೋದೆ, ಮನೆಗೆ ನೋಡಿದ್ನಲ್ಲ, ಮನೆಗೆ ಹೋದೆ. ನಾನು ನಂಬರ್ ಕೊಡು ಅಂತಂದಿಲ್ಲ, ಅವರು ನಂಬರ್ ಕೊಟ್ಟಿಲ್ಲ ನೋಡ್ರಿ. ನಾ ಇಲ್ಲಿಕಂದ್ರೆ ಎಲ್ಲ ಕೊಡ್ತಿದ್ದೆ ನಿಮಗೆ. ಭಾಳ ಮಂದಿ ಕೇಳ್ತಿರ್ತೀರಿ ನಾನು ವಿಡಿಯೋ ನೋಡಿ, ಇದು ಪ್ರೇಮ ಅನ್ನೋ ನಂಬರ್ ಕೊಡ್ರಿ, ದೀಪಾ ನಂಬರ್ ಕೊಡ್ರಿ, ಮಾತಾಡಬೇಕು ಹಂಗೆ ಹಿಂಗಂತ. ನಿಮ್ಮೆಲ್ಲರ ಅಭಿಮಾನ ಅವ್ರಿಗೆ ಗೆದ್ದಾರ ಸ್ನೇಹಿತರೆ. ನೀವೆಲ್ಲರೂ ಅಷ್ಟು ಅಭಿಮಾನ ಅಷ್ಟು ಪ್ರೀತಿ ತೋರಿಸಿರಿ. ಅದು ನೀವು ಮಾತಾಡೋದು ತಪ್ಪಲ್ಲ, ಅದ್ರ ನಂಬರ್ ಇಲ್ಲ ನನ್ನ ಕಡೆ. ಅವರೆಲ್ಲೋ ನಾವೆಲ್ಲೋ, ನಾವು ಒಂದೇ ಕಡೆ ಕುಂತ್ಕೊಂಡು ಒಂದು ದೊಡ್ಡ ಫ್ಯಾಮ್ಲಿ ಅಂತ ಯಾಕಂತ ಇದಕ್ಕೆ ನೋಡಿ. ಅವರಲ್ಲೇ ಸುಂತಾ ಸಿಸ್ಟರ್ ಡಿಲೆವರಿ ಆದ್ರೆ ಇಲ್ಲಿ ನಮಗೆಲ್ಲರಿಗೂ ಎಷ್ಟು ಖುಷಿಯಾಗಿರ್ಬೇಕಂದ್ರೆ ಅವ್ರ ಯುವರ್ಸ್ಗಳಿಗೆ ಅಷ್ಟೆಲ್ಲ ಖುಷಿಯಾಗೈತಿ. ನೀವು ಕೂಡ ಎಲ್ಲರೂ ಖುಷಿ ಪಡಾಕತ್ತೀರಂತ ಅನ್ಕೋತೀನಿ. ನಾನು ಕೂಡ ಖುಷಿ ಪಡಾಕತ್ತೀನಿ. ಇದೇ ನೋಡಿ ಯೂಟ್ಯೂಬ್ ಫ್ಯಾಮ್ಲಿ ಅಂದರೆ ಇದೇ ಅರ್ಥ. ನಾನು ವಿಡಿಯೋ ನೋಡಿದೆ ಸ್ನೇಹಿತರೆ. ಸುಂತಾ ಸಿಸ್ಟರ್ ಡಿಲೆವರಿ ಕರ್ಕೊಂಡು ಹೋಗಕ್ಕೆ ಆಂಬುಲೆನ್ಸ್ ಬಂದಿತ್ತು. ಸಾಯಿ ಅನ್ನೋರು ಆಟೋದಾಗೆ ಬೈಕ್ನಾಗ ಪಂಚರ್ ಆಗಿಬಿಡ್ಬೇಕ್ರಿ. ಅದೇ ಟೈಮಿಗೆ ಬೈಕು ನೋಡಿ ಹಿಂಗೆ ಏನೋ ಒಂದು ಕೆಲ್ಸಕ್ಕೆ ಹೊಂಟಿವಂದ್ರೆ ಅಡೆತಡೆಗಳು ಬರೋದು ಸಹಜ. ನಿನ್ನ ಬೈಕ್ ಪಂಚರ್ ಆಯಿತು ಅನ್ನ ತೋರಿಸಿದೆ ನೋಡಿದೆ, ತುಂಬ ಬೇಜಾರಾಯ್ತು ನೋಡು. ಅಲ್ಲೇ ಸುಂತಾ ಸಿಸ್ಟರ್ನ ಆಂಬುಲೆನ್ಸ್ನಾಗ ಕಳ್ಸ್ಯಾರಿ. ಮುದ್ದೆ ಒಳಗೆ ಬಂದಾರ, ಇಲ್ಲೇ ಮುದ್ದೆ ಒಳಗೆ ಬಂದಾರ. ಕಬ್ಬಿನ ಜ್ಯೂಸ್ ಕುಡ್ದ ಎಲ್ಲ ನೋಡಿದೇನೆ ರೀ. ನನಗೆ ಜೂ ಮರ ಅಂತು. ಯಾಕಪ್ಪ ಜಲ್ದಿ ಡಿಲಿವರಿ ಆಗಲಿಲ್ಲ, ಒಳ್ಳೆ ಊರಿಗೆ ಹೊಂಟಾರಲ್ಲ ಅಂತೇಳಿ. ಮತ್ತು ನಾರ್ಮಲ್ ಡಿಲಿವರಿ ಆಗೈತ್ರಿ. ಅದೇ ಒಂದು ಮೇನ್ ಸ್ನೇಹಿತರೆ. ಸಿಜರಿಂಗ್ ಆಗೋಕ್ಕಿಂತ ನಾರ್ಮಲ್ ಡಿಲಿವರಿ ಆಗೋದು ಬೆಸ್ಟ್ ನೋಡಿ. ನಿಮಗೆಲ್ಲ ಹೆಂಗೆ ಅನ್ಸುತ್ತೆ ರೀ? ಸುಂತಾ ಸಿಸ್ಟರ್ ಹೆಣ್ಣು ಪಾಪು ಆಗಿದ್ದು ಅದ್ರ ಬಗ್ಗೆ ತುಂಬಾ ಖುಷಿ ಆಕತ್ತೈತಿ ನನಗೆ. ಹೆಣ್ಣು ಪಾಪ ಆಗಿದ್ದು ತುಂಬ ಖುಷಿ ಆಕತ್ತೈತಿ ನೋಡಿ. ಆರವ್ಗ ಟೋಟಲ್ ಆಗಿ ತಂಗಿ ಬಂದ್ಲಲ್ರಿ, ಅದೇ ಖುಷಿ ನೋಡಿ. ಇಬ್ಬರು ಕೂಡ ಆಡ್ತಾರೆ. ಇನ್ನು ಆರವ್ 1 ವರ್ಷ ಆಗಿಲ್ಲ, ಆದರೂ ಒಂದು ಅವ್ರ ಮನೆಗೆ ಜಲ್ದಿ ಮಹಾಲಕ್ಷ್ಮಿ ಬಂದಲ್ಲ. ತುಂಬ ಅವು ಕಮೆಂಟ್ಗಳು ನೋಡ್ರಿ ಅಷ್ಟು ಖುಷಿ ಆಯ್ತು ನನಗೆ. ಅವ್ರ ಕಮೆಂಟ್ಗಳು ಅಷ್ಟಿಟ್ಟು ಖುಷಿಯಾಗಿಲ್ಲ. ಅದೇ ಥರ ಎಲ್ಲ ಸಪೋರ್ಟ್ ಮಾಡಿ ಅವರು ಕೂಡ ಅದೇ ಪಾಪೊಂದು ನಾಮಕರಣ ವಿಡಿಯೋ ಮಸ್ತ್ ಬರ್ತಾರೆ ನೋಡಿ ಸ್ನೇಹಿತರೆ. ನೋಡೋಣ್ರಿ, ನಾವು ಕೂಡ ಎಂಜಾಯ್ ಮಾಡ್ತೀನಿ. ನೋಡ್ಕೇರಿ ನೀವು ಕೂಡ ಎಂಜಾಯ್ ಮಾಡಿ. ಪ್ರತಿಯೊಂದು ವಿಡಿಯೋ ಮಿಸ್ ಮಾಡೋದ ನೋಡ್ತಿರ್ತೀನಿ ರೀ ನಾನು. ಸಾಯಿ ಅನ್ನೊಂದು ಪ್ರೇಮ ಅನ್ನೊಂದು ಒಂದಿಷ್ಟು ವಿಡಿಯೋಗಳು ಈಗ ಡೈಲಿ ಬರ್ತಾ ಇಲ್ಲ. ಅವರು ಆ ಕಡೆ ಕೆಲಸ ಇರ್ತೈತೆ ನೋಡಿ ಪ್ರೇಮ ಅನ್ನೊಂದು. ಹಿಂಗಾಗಿ ಸಾಯಿ ಅನ್ನೊಂದು ಈಗ 3 ಮತ್ತು 2 ನಿನ್ನೆ ಇವತ್ತು ವಿಡಿಯೋ ಡೈಲಿ ಬಂದೈತೆ. ನಾನು ಅದೇ ಕಾಯಕತ್ತಿದ್ದೆ. ಇವತ್ತು ಗುರುವಾರ ನೋಡಿ, ರಾಯರಿಗೆ ಅದೇ ಬೇಡ್ಕೊಂಡು ನೋಡಿ ಪೂಜೆ ಮಾಡಿ ಸುಂತಾ ಸಿಸ್ಟರ್ ನಾರ್ಮಲ್ ಡಿಲಿವರಿ ಆಗಲಿ ಒಳ್ಳೇದಾಗಲಿ ಅಂತೇಳಿ ಬೇಡ್ಕೊಂಡು ಬಂದು ಟೀಚಿಂಗ್ ಮಾಡ್ಬೇಕಂತ ಕುಂತಿದ್ದೀನಿ ರೀ ನಾನು. ನೋಡ್ರಿ ಬೇಕಾರೆ ಟೀಚಿಂಗ್ ಮಾಡೋಕೆ ಕುಂತಿದ್ದೆ. ಕುಂದ್ರಾನ ಯೂಟ್ಯೂಬ್ ಓಪನ್ ಮಾಡಿದೆ.
ಸುಂಟಾನ್ ಹೆರಿಗೆ ಆಯಿತು ಅಂತ ನೋಟಿಫಿಕೇಶನ್ ಬಂತು. ಬಡಗ್ಗನ ಕ್ಲಿಕ್ ಮಾಡಿ ನೋಡಿ. ಆದರೆ ನಿಜ ನನಗೆ ಗೊತ್ತಿತ್ತು ಹೆಣ್ಣು ಪಾಪುನೇ ಆಗುತ್ತೆ ಅನ್ನೋ ಗೊತ್ತಿತ್ತು. ಯಾಕಂದ್ರೆ ಅವ್ರಿಗೆ ಹೆಣ್ಣು ಪಾಪುನೇ ಆಗಲಿ ಅಂತ ನಾನೇ ಅಂದು ಬಂದಿದ್ದೆ. ಸಯನ್ನ ನಿಮ್ಗೆ ಬರೋ ವರ್ಷ ಅನ್ನಕ್ಕೆ ಆರೋಗ್ಯ ಒಂದು ತಂಗಿ ಆಗ್ಬೇಕು ನೋಡ್ರಿ ಅಂತಂದಿದ್ದೆ. ನೋಡೋಣ್ರಿ ಆಲ್ರಿ ನಿಮ್ಮೆಲ್ಲ ದೇವ್ರ ಆಶೀರ್ವಾದ ಅಂದಿದ್ರು. ಸಾಯನ್ನ ಕೂಡ ಎಲ್ಲರ ಕಮೆಂಟ್ ನೋಡಿ ತುಂಬಾ ಖುಷಿ ಆದರು. ಅಂದ್ರೆ ಅವ್ರ ವಿಡಿಯೋದಾಗ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಇದ್ರಲಿಂತ ನಾರ್ಮಲ್ ಡಿಲಿವರಿ ಆಯ್ತು. ಅವ್ರು ಖುಷಿ ನೋಡೋಕ್ಕಾಗವಲ್ದು. ಅಜ್ಜಿ ಮುಖದಾಗ ಆಗಿರ್ಬೋದು, ಸಾಯನ್ನ ಮುಖದಾಗ, ದೀಪಾ ಸಿಸ್ಟರು, ಪ್ರೇಮು ಅನ್ನ ವಿಡಿಯೋದಾಗ ಕಾಣಲಿಲ್ಲ. ದೀಪಾ ಸಿಸ್ಟರು ಮತ್ತು ಇವರು ಲಾಸ್ಟಿಗೆ ಬಂದರು, ಪ್ರೇಮು ಅನ್ನನು ಲಾಸ್ಟಿಗೆ ಬಂದರು. ಆರವ ಎಲ್ಲರೂ ನೋಡಿದೆ ಸ್ನೇಹಿತರೆ. ತುಂಬಾ ಖುಷಿ ಆಯಿತು. ನಿಮಗೆಲ್ಲ ಹೆಂಗೆ ಅನಿಸ್ತು ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ. ನಾನು ಇದು ನಿಮಗೆ ತಿಳಿಸ್ಬೇಕಂತಲೇ ಜಸ್ಟ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಕ್ಕೆ. ಮನೆಗೆ ಮಹಾಲಕ್ಷ್ಮಿ ಬಂದಾಗ ಎಷ್ಟು ಖುಷಿ ಪಡ್ತಾರೋ ಅಷ್ಟೆಲ್ಲ ಫ್ಯಾಮ್ಲಿ ಒಳಗೆ ಖುಷಿ ನೋಡಿ ಆ ವಿಡಿಯೋ ನೋಡಿ ನಾನು ಎಂಜಾಯ್ ಮಾಡೀನಿ. ನೀವು ಕೂಡ ಈ ಜಸ್ಟ್ 38 ಆಗಿತ್ತು ನೋಡಿ, ಅರ್ಧ ತಾಸು ಆಗಿತ್ತು ವಿಡಿಯೋ ಹಾಕಿ. ನಾನು ಇವಾಗ ನೋಡಿದ ತಕ್ಷಣ ವಿಡಿಯೋ ಮಾಡಿದೆ. ಶ್ರೀಶೈಮಲ್ಲಯ್ಯನ ಆಶೀರ್ವಾದ ಇನ್ನೂ ಕೂಡ ಅವ್ರ ಫ್ಯಾಮ್ಲಿ ಮ್ಯಾಗಿರಲಿ. ಎಲ್ಲರೂ ಎಷ್ಟು ಚಂದ ಅರಿಸಿರಿ ಪಾಪ. ನಿನ್ನೆ ವಿಡಿಯೋ ಕಮೆಂಟ್ ನೋಡ್ರಿ ಎಲ್ಲರೂ ತಾಯಿ ಮಗು ಆರೋಗ್ಯವಾಗಿ ಆಗಲಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕಮೆಂಟ್ ಮಾಡಿದ್ರಿ. ಸಿಸ್ಟರ್ ಡಿಲಿವರಿ ಆಗಿದ್ದು ನೋಡಿ ತುಂಬಾ ಖುಷಿ ಆಯ್ತು ರೀ. ಆ ಖುಷಿ ಒಳಗೆ ಏನು ಮಾತಾಡಬೇಕು ಏನು ಬಿಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನನಗೆ ಕೂಡ ಫೋನ್ ನಂಬರ್ ಇತ್ತಂದ್ರೆ ಖಂಡಿತ ನಾನು ಫೋನ್ ಹಚ್ಚಿ ಮಾತಾಡಿಬಿಡ್ತಿದ್ದೆ. ಮಾತಾಡಿ ಸಾಯಿ ಅನ್ನೋಗ ಪೇಡೆಯರ ಅಲ್ಲಿ ಕೇಳ್ತಿದ್ದೆ ಸ್ನೇಹಿತರೆ. ಯಾಕ್ರಿ ಹೆಣ್ಣು ಪಾಪು ಆಗೈತೆ ಮಹಾಲಕ್ಷ್ಮಿ ರೀ, ಹೆಣ್ಣು ಪಾಪು ಆದ್ರೆ ಎಷ್ಟೋ ಮಂದಿ ಇದು ಮಾಡ್ತಾರೆ ಹೆಣ್ಣು ಪಾಪ ಅಂತ. ಸಾಯಿ ಅಂದ ಮುಖದಾಗ ಮಹಾಲಕ್ಷ್ಮಿ ಮುಂದೆ ಅಂತ ಎಷ್ಟು ಕಳೆಯರಿ, ಓಡಾಡೋದು ಹೆಂಗೆ, ಮಾಡೋದು ಹೆಂಗೆ, ತಾವೇ ತತ್ತಿ ಕುಸಾಕಿ ಇಡೋದು ಹೆಂಗೆ, ಆ ವಿಡಿಯೋ ನೋಡ್ರಿ ಎಲ್ಲ ಗೊತ್ತಾಗುತ್ತೆ ನಿಮಗೆ. ಸಾಕು ಸ್ನೇಹಿತರೆ, ಏನು ಬೇಡ. ಒಂದು ಹೆಣ್ಣಿಗೆ ಒಂದು ಗಂಡ ಅಂತ ಅನಿಸ್ಕೊಂಡವರು ಈ ಥರ ಹೆಣ್ಣಿಗೆ ಸಪೋರ್ಟಿವ್ ಆಗಿದ್ರೆ ಸಾಕು ಸ್ನೇಹಿತರೆ. ಅದೇ ಒಂದು ಸಾಯಿ ಅನ್ನಾಗ ಆಯ್ತು, ಪ್ರೇಮು ಅನ್ನನ ಆಯ್ತು, ಹಂಗೆ ಅದಾರಿ. ಪ್ರತಿಯೊಂದು ಗಂಡು ಮಕ್ಕಳು ಈ ಥರ ಹೆಣ್ಮಕ್ಳು ನೋಡ್ಕೊಂಡ್ರೆ ಯಾವ ಹೆಣ್ಣಿಗೂ ಕಷ್ಟ ಅನಿಸಲ್ಲ. ಯಾವ ಹೆಣ್ಣಿನೂ ಕಣ್ಣೀರು ಹಾಕಕ್ಕೆ ಅಲ್ಲಿ ಜಾಗನೇ ಇರಲ್ಲ. ತವ್ರ ಮನೆ ನೆನೆಸಲ್ಲ ಸ್ನೇಹಿತರೆ. ಪ್ರತಿಯೊಂದು ಹೆಣ್ಣಿಗೆ ಈ ಥರ ಗಂಡ ಸಿಗಲ್ಲ. ಏನು ಮಾಡೋದು, ನಮ್ಮ ಮನೆ ಆರಾಮವಾಗಿ ಆರೋಗ್ಯವಾಗಿ ಡಿಲಿವರಿ ಆಯ್ತಲ್ಲ, ಅದ್ರ ಮುಂದೆ ಯಾವುದು ಬೇಡ್ರಿ. ದೇವ್ರು ಏನು ಕೊಡ್ತಾನೋ ಬಿಡ್ತಾನೋ ಗೊತ್ತಿಲ್ಲ. ಅವ್ರ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಅಂತ ಈ ವಿಡಿಯೋ ಮೂಲಕ ಕೇಳ್ಕೊತೀನಿ. ನನಗಿಷ್ಟು ಮಾತಾಡೋದಿತ್ರಿ. ಖುಷಿ ಒಳಗೆ ಏನು ಮಾತಾಡಬೇಕು ಏನಿಲ್ಲ ಗೊತ್ತಾಗ್ತಾಯಿಲ್ಲ. ಬಾಯ್ ಸ್ನೇಹಿತರೆ, ಈ ವಿಡಿಯೋಗೆ ಎಂಡ್ ಮಾಡ್ತೀನಿ. ನಾನು ವಿಡಿಯೋ ಸಿಗ್ತೀನಿ ರೀ.